ಒಂದು ತಿಂಗಳ ನಂತರ. ಸರಸ್ವತಮ್ಮ, ಸರಸ್ವತಮ್ಮ, ಚಿಚಿ ಚಿಚಿ ಚೆನ್ನಾಗಿದ್ಯಾ? ಹ್ಞೂ, ನಾನು ಚೆನ್ನಾಗಿದ್ದೀನಮ್ಮ. ಯಾರು ಅದು ಸರಸ್ವತಿ? ನಮ್ಮ ಚಿಚ್ಚಿ ಅತ್ತೆ, ನಮ್ಮ ಚಿಚ್ಚಿ. ಓಹೋ, ಏನಮ್ಮ ಗೌರಮ್ಮ ದೂರ ಬಂದ್ಬಿಟ್ಟಿದ್ಯಾ? ಹಾಂ ಅಕ್ಕ, ನಮ್ಮ ಮನೆ ಗೃಹ ಪ್ರವೇಶ, ಅದಕ್ಕೆ ಆ ಮನೆಕ ಈ ಮನೆಕ ಇರೋದು ಒಬ್ಳೆ ಅಲ್ಲ ಹೆಣ್ಣು ಮಗುವ ನಮ್ಮ ಸರಸ್ವತಿ, ಅದಕ್ಕೆ ಕೂಗಕ್ಕೆ ಬಂದಕ್ಕ. ಓ, ಏನು ಮನೆ ಕಟ್ಸಿದ್ರೇನು? ಇಲ್ಲಕ್ಕ, ಇಲ್ಲ ಇಲ್ಲ, ಮನೆ ಒಂದು ಕಟ್ಟಿರೋದೆ ನಮ್ಮೂರಾಗಿತ್ತು, ದೊಡ್ಡ ಮನೆ, ಅದನ್ನೇ ತಕೊಂಡ್ರಿ. ಓ ಹೌದಾ, ಸರಮ್ಮ, ಸರಿ ಸರಿ. ಚಿಚಿ ಕೂತ ಚಿಚಿ, ಊಟ ಮಾಡ್ಕೊಂಡು ತಾತ ತಕೊಂಡು ಹೋಗಿ ಅಂತೆ. ಬೇಡಮ್ಮ, ಇನ್ನೇ ಎಲ್ಲ ಕಡೆಗೆ ಹೇಳ್ಬೇಕು, ನಿಂಗೆ ಫಸ್ಟ್ ಕೊಟ್ಬಿಡೋಣ ಅಂತ ಬನ್ನಿ. ಇಂದಮ್ಮ, ಇಂದ ಅರ್ಶಿನ ಕುಂಕುಮದಿಂದ ಮರಿದಿರ ಬರ್ಬೇಕಮ್ಮ. ಹಾಂ, ನೀನು ನಿಮ್ಮ ಯಜಮಾನು ನಿಮ್ಮ ಅತ್ತೆ ಎಲ್ಲರೂ ಬರ್ಬೇಕಮ್ಮ. ಮರ್ತ್ಬಿಟ್ಟಯ್ಯ? ಹ್ಞೂ ಚಿಚಿ, ಬರ್ತಿಡಿ. ಹ್ಞೂ ಸರಿ, ಬರೋಣ ಮನೇನ. ಇವಾಗ ಕಾಪಿನ ಕುತ್ಕೊಂಡು ಹೋಗ್ಯಮ್ಮ. ಬೇಡ ಬೇಡ, ನಕ್ಕಿನ ಕೆಲಸ ಅದೇ. ತಡಿ ಚಿಚಿ. ಏನೇನು ಕೊಟ್ಟವಳೆ? 2 ತೆಂಗಿನಕಾಯಿ, ಒಂದು ಸೀರೆ, ಅರಿಶಿನ ಕುಂಕುಮ, ಬಾಳೆಹಣ್ಣು, ಮಲ್ಲಿಗೆ ಹೂವು, ಬಳೆಗಳು. ಪರವಾಗಿಲ್ಲ ನಿಮ್ಮ ಚಿಚ್ಚೆ. ಹಾಂ, ಅದೆಲ್ಲಿಂದ ಬಂತೆ ದುಡ್ಡು? ಅಯ್ಯ, ಎಲ್ಲಿಂದ ಬಂತು? ನಾನೇ ನೋಡಿನ. ಹಾಂ, ನಾನಿಲ್ಲ ಇದನ್ನ ತಾಳೆ ನಮ್ಮ ಚಿತ್ತಿ ಒಳಗೆ ಇವಾಗ ಮಳೆ ಕತ್ತಿರೋದು. ನನ್ನ ಕೇಳಿದ್ರೆ ನಾನೇನೆಲ್ಲೇ ಲೇ? ಏನೇ ಇದು ಸರಸ್ವತಿ, ಹೊಸ ಸೀರೆ ಇಲ್ಲ, ಯಾರು ಕೊಟ್ಟಿದ್ದು? ನಮ್ಮ ಗೌಡ ಚಿತ್ತಿ ಒಡು ಮನೆಗೆ ಗುಪ್ರವೇಶ ಅಂತೆ, ಅದಕ್ಕೆ ಹೇಳಕ್ ಬಂದಿದ್ರಿ ಇವಾಗ. ಓ ಹೌದಾ? ಲೇ, ನಿನ್ನ ಹತ್ರ ಸೀರೆಗಳು ಚೆನ್ನಾಗಿರುವವಲ್ಲ, ಆ ಸೀರೆ ನಂಗೆ ಕೊಡೆ. ಇಲ್ಲಮ್ಮ, ನಾನು ಕೊಡಲ್ಲ, ನಂಗೆ ಬೇಕು. ನಾನು ಆ ಮನೆ ಈ ಮನೆ ಒಂದೇ ಹೆಣ್ಣು ಮಗು ಇರೋದು ಅಂತ ನಮ್ಮ ಚಿಚ್ಚಿ ಗೃಹ ಪ್ರವೇಶಕ್ಕೆ ಉತ್ಕೊಂಬಳ್ಳಿ ಅಂತ ಕೊತ್ತಿಡೋದು ಸೀರೆ. ನಾನು ಯಾರಿಗೂ ಕೊಡಲ್ಲ. ನಮ್ಮ ಚಿಚ್ಚಿ ಇದೇ ಫಸ್ಟ್ ನಂಗೆ ಕತ್ತಿಡ ಕೊತ್ತಿರೋದು. ನಾನು ಯಾರಿಗೂ ಕೊಡಲ್ಲ, ನನ್ನ ಹತ್ರ ನಾನು ಇಟ್ಕೊಂತೀನಿ, ಕೊಡಲ್ಲ ನಾನು. ಲೈ ಕೊಡೆ, ಅವಳು ಬಾಣಂತಿ ಏನೋ ಬೆಮೆ ಬಿದ್ದು ಕೇಳ್ತಾವಳೆ ಕೊಡು ಅಂತ. ಕೊಡೆ. ಕೊಡಲ್ಲ, ನಾನು ಕೊಡಲ್ಲ. ಅಮ್ಮ ಪ್ಲೀಸ್ ಕೊಡಮ್ಮ. ಅಮ್ಮ ನಂಗೆ ಬೇಕು, ಪ್ಲೀಸ್ ಕೊಡಮ್ಮ. ಲೈ ಕೊಡೆ, ಇದೆ ಸರಸ್ವತಿ, ಕೊಡಿಲೆ. ಇಲ್ಲ, ನಾನು ಕೊಡಲ್ಲ, ನಾನು ಬೇಕು. ದಾರಿ ಬಿಡು, ನಾನು ಹೊಲಕ್ಕೆ ಹೋಗ್ಬೇಕು, ಎತ್ತಿರ್ತೀನಿ ಎಲ್ಲ ಪೆತ್ತಾಗ. ಲಟ್ಟೆ ಕೊರೆ ಕೊರು, ನಂಗೆ ಬೇಕು. ನನಗೆ ಬೇಕದು. ನನ್ನ ಚಿಚ್ಚಿ ನನಗೆ ಕೊತ್ತಿರೋದು ಅದು. ಕೊರು. ಅಮ್ಮನ ದಂಡಿ ಕೊಟ್ಟವಳಲ್ಲ ನಿಂಕ, ಅವ್ರಾಗ ಯಾವ್ದಾರೊಂದು ಉಟ್ಕೊಂಡೋಗು. ಇದು ಸರೋಜಿ ಕೊಡು. ಕೊರಲ್ಲ, ನಾನು ಕೊರಲ್ಲ, ನನಗೆ ಬೇಕು. ಹೈ ಕೊಡು ಅಂತಂದ್ರೆ ತಿರ್ಗಾ ಕೈಗೆ ಕಿತ್ಕೊಂಡಿದ್ಯಾ? ಹಾಕ್ತೀನಿ ನೋಡಿ ಕಪಾಳಕ್ಕೆ ಇಡೋದು ಸರಿಯಾಗಿ. ಬಿಡಮ್ಮ ಅವಳ್ಕ ಸರಿಯಾಗಿ. ಓಹ್, ಏನು ಹಂಗೆ ಉಬ್ಬುತ್ತಾಳೆ, ಸಾಧ್ಯವಿಲ್ಲ. ಅಲ್ಲಿ ಬಂದ್ರು ಹಂಗೆ ನಮ್ಮ ಎಷ್ಟು ಮಾತಾಡ್ತಾ ಇದ್ದಾಳೋ. ಅವ್ರ ಅಮ್ಮನ ಮುತ್ತು ಮಗಳು ಮಾತಾಡಿದ್ರೆ ಹಾಕಮ್ಮ ಹೇಳ್ತೀನಿ ಸರಿಯಾಗಿ ಗೂಡುಗಿಲ್ಕ. ಅವ್ರು ಕೊಡ್ತಾಳೆ, ಎಲ್ಲ ಬೇಕು ಇಳ್ಕ, ನಂಗೆ ಹೇಳ್ಕ. ನಾವಾಗ ಮಾತಾಡಕ್ಕೆ ಬರಲ್ಲ. ಈ ಅಮ್ಮನ ಸೀರೆ ಬಳೆ ಎಲ್ಲ ಬೇಕು. ಓಹೋ, ಹೋಗೆ ಹೋಗಿ ಕೆಲಸ ಮಾಡೋಗೆ, ಒಳಗೆ ಹೋಗೆ. ಓಹೋ, ಹಿಂದಳೆ ನಿನ್ನ ಪೆಟ್ಟಾಗಿ ನೀನು ಎತ್ತಿಕ್ಕ ಹೋಗೆ. ಏನು ಮಾಡ್ತಾಳೆ ಇವಳು, ನಾವು ನೋಡೋ ಬಿಡೋಣ. ಓಹೋ, ಕೊಡಮ್ಮ, ಕುಡಿತಾ ನೋಡಿ ಸೀರೆ ಎಷ್ಟು ಚೆನ್ನಾಗಿರೋದು ಕೊಟ್ಟವಳೆ. ಸಡಜಿ, ನಮ್ಮ ಚಿಚ್ಚಿ ಗೊತ್ತಿರೋದು ನಂಗೆ ಸೀರೆ ನಂಗೆ ಕೊಡು. ಲತೆ, ನಂಗೆ ಬೇಕು ಕೊಡು ಲತೆ. ಯಾಕ ನೀನು ಸಡಜಿ ಹೊತ್ತಿಗೆ ಕೊಡ್ತಾ ಇರೋದು? ಅದು ನಮ್ಮ ಚಿಚ್ಚಿ ಗೊತ್ತಿರೋದು. ಓ, ಚೆನ್ನಾಗಿದ್ದಿರೋ ಚಿಚ್ಚಿ, ಬಾಯ್ ಮುಚ್ಕೊಂಡು ಬಿದ್ದಿರೆ. ಓಹ್, ನ್ಯಾಯವಾಗಿ ಗಣಜೊತೆಗಿರೋಕೆ ಬರಲ್ಲ, ನ್ಯಾಯವಾಗಿ ಮಾತಾಡಕ್ಕೆ ಬರಲ್ಲ. ಇವಳು ಸೀರೆ ಬೇಕಂತೆ, ಸೀರೆ. ಏನದು ಸರೋಜಿ? ಗಂಡ, ಅದೇ ನಮ್ಮ ಗೌಡ ಚಿಚ್ಚಿ ಬಂದಿದ್ಲು, ಅವಳು ಮನೆ ಗುಡುಗು ಬಿಡಬೇಕಂತೆ, ಅದಕ್ಕೆ ನಂಗೆ ಕಷ್ಟ ನಂಗೆ ಕೊತ್ಬಿಟ್ಟು ಹೋಗಳು. ಅದನ್ನ ತಿತ್ತಂತ ಅವ್ರು ನೋಡು ಗಂಡ. ಅದೇಕಮ್ಮ, ಮನೆಗೆ ದೊಡ್ಡೊಳಗಿಂತ ಕೆಲಸ ಮಾಡ್ತಾ ಇದೀಯ ನೀನು? ಹಾಂ, ಅದು ಅವಳಕಂತ ಕೊಟ್ಬಿಟ್ಟು ಹೋಗಿರುತ್ತಾನೆ ಅವ್ರ ಚಿಚ್ಚೆ. ಏನೋ ಬೆಮೆಯಿಂದ ಅದನ್ನು ನೀವು ಕಿತ್ಕೊಂಡ್ರೆ ಸರಿನಾ? ಹಾಂ, ಏನು ಬುದ್ಧಿ ಮಾಡ್ತಾ ಇದೀಯಮ್ಮ ನೀನು? ಅದೇನು ಬುದ್ಧಿ ಕಲ್ತಿದ್ದೀರಾ ಅಮ್ಮನ ಮಗಳು? ಅವಳ ಕೈಯಾಗಿನ ಕಿತ್ಕೊಂಡಿದ್ದೀರಲ್ಲ. ಲೈ, ಅವಳ ಹತ್ರ ದಂಡಿಗೆ ಅವೇ ಕಲ್ದಿರೀರ, ಅವ್ರ ಅಮ್ಮನ ದಂಡಿಗೆ ಕೊಡ್ಸೋಳು ಸೀರೆಗಳು ಅವೇ. ಸರೋಜಿ ಹತ್ರ ಯಾವುದು ಇಲ್ಲ ಚೆನ್ನಾಗಿರೋದು, ಅವಳು ಉಟ್ಕೊಳ್ಳಿ ಕಲ್ದಿರೀರ. ಮಾವು, ನಾನು ಬೇಕಾದ್ರೆ ತಕೊಡ್ತೀನಿ ಸರೋಜಿಕ. ಅವೊಂದು 5 ಸೀರೆ ಕೊಡಮ್ಮ ಅವಳ್ಕ. ಎಂಥದನ ಆಗಲಿ, ಅವ್ರ ಚಿಚ್ಚಿ ಅರ್ಶಿನ ಕುಂಕುಮ ಕೊಟ್ಟಿರೋ ಸೀರೆನ ಕಿತ್ಕೊಂತ ಇದ್ದೀರಲ್ಲ, ನಿಮ್ಗೇನು ಮನುಷ್ಯತ್ವ ಅನ್ನೋದಿಲ್ಲ? ಸರೋಜಿ, ಅಮ್ಮನ್ಕಂತೂ ಬುದ್ಧಿ ಇಲ್ಲ ಅಂತಂದ್ರೆ ನಿಂಗೆ ಬುದ್ಧಿ ಇಲ್ಲೇನೆ? ಹಾಂ, ಕೊಡಮ್ಮ ಸೀರೆ, ಕೊಡಮ್ಮ ಅವಳ್ಕ. ಅರ್ಶಿನ ಕುಂಕುಮಕ್ಕಂತ ಕೊಟ್ಟಿರೋ ಸೀರೆ ಕಿತ್ಕೊಂತ ಇದ್ದೀರಲ್ಲ, ಏನು ನೀವೇನು ಮನುಷ್ಯನ ಏನು? ಮುಚ್ಚ ಬಾಯಿ ಸಾಕು, ಮುಚ್ಚ ಬಾಯಿ ಸಾಕು. ಮಾತಾಡಿದ್ದಿ ಅಂದರೆ ನೋಡ್ಕೊ, ಚೆನ್ನಾಗಿರಲ್ಲ. ಮಾವು, ನೀನು ಮುಚ್ಚಮ್ಮ ಬಾಯಿ ಸಾಕು, ಮುಚ್ಚು ಬಾಯಿ ಸಾಕು. ಏನು ಮಾಡ ಕಲ್ತಿದ್ಯಾ ನೀನು? ನಾನು ಏನು ಅನ್ಕೊಂಡಿದ್ದೀನಿ ನೀನೇನ? ಅಲ್ಲ, ನಾನು ಇದ್ದಾಗ ಒಂಥರ ಇರ್ತೀರಾ, ನಾನು ಇಲ್ದಿದ್ದಾಗ ಒಂಥರ ಇರ್ತೀರಾ ಅಮ್ಮನ ಮಗಳು? ಈಸ್ಕೊ ಸರಸ್ವತಿ, ಕೈಗೆ ಕಿತ್ಕೊ. ನೀನು ತಾನೇ ಕೊಟ್ಟಿರೋದು ನಿಮ್ಮ ಚಿಚ್ಚೆ. ಬಿಡೆ ಬಿಡೆ ತಟ್ಟೆನಾ, ಬಿಡೆ. ಗಂಡ ಒಳ್ಳಿಬ್ರು ಅವರೇ ಇಟ್ಕೊಂಡ್ಲಿ, ನನ್ನ ತಂದೆ ಬೇಡ. ಬಾಯಿ ಮುಚ್ಕೊಂಡಿರೋ ಸರಸ್ವತಿ, ಇವತ್ತು ಕೈಗಿನ ತಟ್ಟೆ ಕಿತ್ಕೊಂಡ್ರು, ನಾಳೆ ಕತ್ತಿಸ್ಕೊಕ್ ಬರ್ತಾರೆ. ಹಂಗೆ ಇರ್ತೀಯ ನೀನು? ಎಲ್ಲ ಟೈಮಾಗೂ ನಾನೇ ಇರಕತ್ತೈತೆ ಕಾವಲು? ಹಾಂ, ಹೋಗು ಒಳಕೋಗು, ಎತ್ತಿಕೋಗು. ಈಗಳ ತಯಾರಾಗಿದ್ಯಾ ನೀನು? ಏನು ತಯಾರಮ್ಮ, ಏನು ತಯಾರು ಹೇಳು? ಏನೋ ಇವಾಗ ಒಂದು ಒಳ್ಳೆ ರೀತಿನಾಗ ಅವಳೆ. ಮುಂಚೆ ಎಲ್ಲ ಪೆದ್ದಗೆ ಆಡ್ತಾ ಇದ್ಲು,
ಅಂತ ಅವಳು ತಗೊಂಡೋಗ್ಬಿಟ್ಟು ನೀವಿಬ್ರು ಹಿಂಗೆ ಹಿಂಸೆ ಕೊಟ್ರೆ ತಿರ್ಗಾ ಅವಳು ಮುಂಚಿನಂಗಾದ್ರೆ ನಾನೇನು ಮಾಡಲಿ? ಹಾಂ, ಇವಾಗ ಏನಾದ್ರು ಅಷ್ಟು ಬುದ್ಧಿ ಬಂದೈತೆ, ತಿರ್ಗಾ ಅವಳು ತಲೆ ಕೆಡಿಸ್ಬೇಕಂತ ನಿಂತಿದ್ದೀರಿ. ಅಮ್ಮನ ಮಗಳು ನೀವಿಬ್ರು ಕೆಡ್ಸ್ಕೊಂಡ್ರೆ ಕೆಡ್ಸ್ಕೊಂತಾಳೆ. ಉಚ್ಚಲಾಗಿ ಬಟ್ಟೆಗ್ಲಾರ್ಕೊಂಡು ಬೀದಿ ತಿರ್ಗ್ಲಿ ಬಿಡು. ನಂಗೇನಾಗಬೇಕು? ನಂಗೇನಾಗಬೇಕು? ಮೌ, ಏನು ಮಾತಂತ ಮಾತಾಡ್ತೈತ್ಯಾ? ಹೆಣ್ಣು ಮಗು ಎಲ್ಲ ಬಟ್ಟೆಗ್ಲಾರ್ಕೊಂಡು ಬೀದಿ ಸುತ್ತಬೇಕಾ? ಹಾಂ, ಈ ಮಾತಾಡೋಕೆ ನಾಚಿಕೆ ಆಗಲ್ಲ ನಮ್ಮನಿಂದ? ನೋಡ, ನಾನು ಹೆಂಡ್ರು ಸುದ್ದಿಗೆ ನಾನು ಬಂದಿದ್ದೀರಂದ್ರೆ ನಾನಂತೂ ಸುಮ್ಮನೆ ಇರೋಲ್ಲ ಅಷ್ಟೇ. ನಾನು ಬೇರೆ ಮನೆ ಮಾಡ್ಕೊಂಡು ಆರಾಮಾಗಿರ್ತೀನಿ. ಕೂಲಿ ನಾಲಿ ಮಾಡಿ ನಾನು ಹೆಂಡ್ತೀನಿ, ನಾನು ಸಾಕ್ತೀನಿ. ಅಮ್ಮ ನೋಡ್ದೇನಮ್ಮ ಹೆಂಗೆ ಮಾತಾಡ್ತಾನೆ? ಹಾಂ, ಬೇರೆ ಮನೆ ಮಾಡ್ತೀನಿ ಅಂತ ಮಾತಾಡ್ತಾವ ನೋಡ್ದೇನಮ್ಮ? ಇನ್ನೆಷ್ಟು ತಲೆ ಕೆಡಿಸಿಡ್ಬೇಡ ಅವಳು. ಏಯ್ ಸರೋಜಿ, ಮುಚ್ಚು ಬಾಯೆ, ಮುಚ್ಚೆ ಬಾಯೆ, ಮುಚ್ಚು. ಅವಳು ತಲೆ ಕೆಡಿಸ್ತಾಳ? ಅದೇನೋ ಅವಳನ್ನ ಚಿಕ್ಕ ಹುಡುಗಿಯಾಗಿಂದ ನೀನು ನೋಡಿಲ್ಲ ಅವಳು ಎಂತವಳು ಅಂತ? ಇಲ್ಲಿ ಸಲದ ಆರೋಪಗಳು ಮಾಡಿದ್ದೀರಂದ್ರೆ ನೋಡು, ನಾನು ಅಷ್ಟೇನಾ ಒಬ್ಬೊಬ್ರಿಗೂ ಉಣಿಸಿ ಬರಲು ತಗೊಂಬಂದು ತೀಡು ಬಿಡ್ತೀನಿ. ಅಮ್ಮ, ಈ ಸರಸ್ವತಿನ ಮಾತ್ರ ನಾವು ಸುಮ್ಮನೆ ಬಿಟ್ಕೊಡ್ತಮ್ಮ. ನನ್ನ ಮಗು ಹೆಂಗೆ ಸತ್ತೈತೋ ಹೊತ್ತಾಗೆ ಹಂಗೆ ಇವಳು ಸಾಯ್ಬೇಕಮ್ಮ. ಇವಳನ್ನ ಮಾತ್ರ ಸುಮ್ಮನೆ ಬಿಟ್ಕೊಟ್ಟು ಇವಳಿಗ ಅವಾಗವಾಗ ಬಾರಿಸ್ತಾ ಇರ್ಬೇಕಮ್ಮ. ಹಣ್ಣಿಲ್ದಿದ್ದಾಗ ಮಾಡೋಣ ಇದು. ಇವಳಿಗೊಂದು ಗತಿ ಇಡ್ಸ್ಬಿಟ್ಟು ಎಲ್ಲನ ಒಂದು ಒಳ್ಳೆ ಕಡೆ ಎಣ್ಣೆ ತಂದು ಮದುವೆ ಮಾಡಬೇಕು. ಲೇ ದೊಡ್ಡನು, ಏನಂತ ತಿಡ್ತಾ? ಅವ್ರ ದುಡ್ಡು ಯಾರು ಕೊಟ್ಟರು ಅಂತ? ಇಲ್ಲಮ್ಮ, ಯಾರನ್ನೋ ಕೇಳಿದ್ನೆ, ಯಾರು ಬಾಯ ಬಿಡ್ತಾ ಇಲ್ಲ. ಹಾಂ, ಏನಮ್ಮ ಗೃಹ ಪ್ರವೇಶ ಎಲ್ಲ ಬರೀ ಜೋರಾಗಿ ಮಾಡ್ತಾವ್ರಂತೆ. ಹಾಂ, ಊರಾಗ ಎಲ್ಲರಿಗೂ ಹೇಳ್ಕೊಂಡು ಹೋಗ್ತಾ ಇದ್ಲ ಇವನು. ಉನಪ್ಪ ಎಲ್ಲರಿಗೂ ಸಿರಿಗಿ ತಂದವಳೆ, ಎಲ್ಲರಿಗೂ ಸಿರಿಗಿ ತಂದವಳೆ. ಅದೆಲ್ಲಕ್ಕೂ ಕಂಚಿಗೆ ಹೋಗಿದ್ಲಂತೆ. ಕಂಚಿಗೆ ಹೋಗಿ ತಂದವಳೆ. ಇವಾಗ ಬಸ್ಸುಗಳು ಬೇರೆ ಗೇಟಕ್ಕೆ ಬರ್ತಾವಲ್ಲ, ಮುಂಚೆ ಎಲ್ಲ ಬಂಡಿ ಗಿಂಡಿ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಗೇಟಕ್ಕೆ ಬರ್ತಾವೆ, ಏನು ಹೋಗೋದು, ಹೋಗಿ ತಗೊಂಬರೋದು. ಪ್ರತಿ ಒಬ್ಬರಿಗೂ ಕೊಟ್ಟವರ ಸೀರೆಗಳು ಗೃಹ ಪ್ರವೇಶ ಕುಟ್ಕೊಂಬರ್ರಿ ಅಂತ. ಹಾಂ, ಎಲ್ಲಿಂದ ಬಂತ ಏನಾದೊಡನೆ? ನನಗೇನು ತಿಳಿತಾ ಇಲ್ಲಲ್ಲ. ಅಪ್ಪನೇ ಕೊಟ್ಟನ ಹೆಂಗಮ್ಮ? ಏನೋ ಇದ್ರು ಇರ್ಬೋದು ಹೇಳ, ಅವನ ಬೈಕ್ ಮಣ್ಣಾಕ ಕೊಟ್ಟಿದ್ರು ಕೊಟ್ಟಿರ್ಬೋದು. ಕೊಟ್ಟಿತ್ತಾನೆ ಬಿಡು, ಕದ್ದು ಮುಚ್ಚಿ. ಅವನೇನು ಸಾಮಾನಿದ್ದವನಾ? ಹೌದು, ಅವ್ರ ಮನೆ ಖಾಲಿ ಮಾಡ್ತಾನೆ. 2 ಬೀಗ ಹಾಕಿ ಎತ್ಕೊಂಡು ಬೀಗೋಗಿ ಮನೆ ಇಕ್ಕೊಬೇಕು. 1 ಹಾಕಿದ್ರೆ ತೆಗೆದು ಬಿಡ್ತಾರೆ. 2 ಬೀಗ ಹಾಕ್ಬೇಕು. ಬಿಡ್ಕೊಡ್ತೀನಿ ನಮ್ಮ ಮನೆ ಅವ್ರಕ. ಬಿಡಕ್ಕೆ ಬೇರೆ ಹೋಗ್ತಾರೆ ಅವ್ರ ಮನೆ, ಬಿಡಕ್ಕೆ ಬೇರೆ. ನಿಮ್ಮ ಅಪ್ಪನೇ ಕೊಟ್ಟಿರ್ತಾನೆ ಇಲ್ಲ, ನಿಮ್ಮ ಅಪ್ಪನೇ ಕೊಟ್ಟಿರ್ತಾನೆ. ಇಲ್ಲ ಅಂತಂದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು? ಹಾಂ, ಏನು ಆ ಮನೆ ಹೆಂಗದೆ ತಿಳಿದೇನಾ? ಮುಂಚೆ ಅದೇನೋ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತಲ್ಲ, ಆವಾಗ ಇಂಗ್ಲೀಷ್ ಅವ್ರು ಕಟ್ತಿದ್ದಂತೆ ಆ ಮನೆ. ಆ ಮನೇನ ಇವ್ರು ತಗೊಂಡಿರೋದು ಇವಾಗ. ಅದು ಯಾರ್ಕೊ ಮಾರಿದ್ರೆ ಹೆಂಗದೆ ಆ ಮನೆ. ಒಳಗಿಂದನೇ ಮೆಟ್ಲು, ಮೇಲೆ ರೂಮ್ಗಳು. ಹಾಂ, ಏನೋ ಅಮ್ಮನು ಮಗನು ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀರಿ. ಓ ಅಪ್ಪ, ಹೆಂಗೋ ತಕ್ಕೊಟ್ಟಲ್ಲಪ್ಪ, ತಕ್ಕೊಟ್ಟಿದ್ಯಲ್ಲ 2ನೇ ಅಂತಿಕ. ಸುರಸುಂದ್ರಂಗಿ ಅಪ್ಸರ, ಆಕಾಶದಿಂದ ಇಳಿದು ಬಂದವಳೆ ಅಪ್ಸರ ಅವಳು. ಅದೆಷ್ಟು ಕೊಟ್ಟು ತಕ್ಕೊಟ್ಟೆ ಮನೆ ಅವಳ್ಕ? ಏನೋ ಯಾಕ ಮನೆ? ಇನ್ಯಾರು ಕೇಳೋ? ಯಾರ್ಕ ಅಂತಾನೆ? ಏನು ತಿಳಿದಿದ್ದು ನನಗೆ. ಮಳ್ಳನಂಗೆ ನಾಟಕ ಆಡ್ತಾನೆ. ಎಷ್ಟು ಕೊಟ್ಟು ತಕ್ಕೊಟ್ಟೆ ಅವಳಿಗೆ ಮನೆ? ಸದ್ಯ ಮನೆ ಬಾಗಿಲಿಗೆ ಬರ್ಸ್ತಿದ್ರು ಹೋಗ್ಲಿ ಅವರು. ಅವ್ರಿಗೆ ಮನೆ ಬೇರೆ ತಕೊಡ್ತೀನಿ. ಅಯ್ಯ ನೀನು ಹೋಗಮ್ಮ, ಏನು ಅಲ್ಲೇ ನಿಕ್ಕಿದ್ದೀನಿ ನಾನು ಕಟ್ಟಲು. ಊರಾಗಿನ ಜನಗಳೆಲ್ಲ ನಾನೇನು ಕೇಳ್ತಾವ್ರೆ, ಏನಪ್ಪ ಮನೆ ಗೃಹ ಪ್ರವೇಶ ಇಡೀ ಊರನ್ನೇ ಕೂಗ್ತಾವ್ರೆ, ಏನು ನಿಮ್ಮನ್ನು ಕೂಗಿದ್ರೋ ಇಲ್ಲ ಅಂತ. ನನಗೆ ಆವಾಗ ತಿಳಿತು. ನನಗೇನು ತಿಳಿದು ಅವ್ರ ಮನೆ ತಗೊಂಡಿರೋದು, ಗೃಹ ಪ್ರವೇಶ ಮಾಡ್ತಾ ಇರೋದು. ನನ್ನೇನು ಅವ್ರ ಮನೆ ಬಾಗಿಲಿಗೆ ಬರ್ಸ್ಕೊಂತಾರ ಮಕ್ಕಳು? ಹಾಂ, ಅದೇ ನಾವೇ ನಿನ್ನ ಮಕ್ಕಳಲ್ಲ, ಅದಕ್ಕೆ ನಿನ್ನ ಮನೆ ಬಾಗಿಲಿಗೆ ಬರ್ಸ್ಕೊಳಲ್ಲ. ಇದೊಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಾ? ನನ್ನ ಮಕ್ಕಳೇ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನ, ಅವರು ನನ್ನ ಮಕ್ಕಳೇ. ನೀನೇನು ಎತ್ಕೊಳಕ್ಕೆ ದುಡ್ಡಿಗೆ ಕೊಟ್ಟೇನೋ ನಂಗೇನು ತಿಳಿದ್ವಾ? ಪಾಪ ಬರ್ಸಿದಿ ಅಂದ್ರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನೋಡ್ಕ. ಅಯ್ಯೋ, ನೀನು ತಾನೇ ಇನ್ನೆಲ್ಲ ಊರೆಲ್ಲರನ್ನೂ ಸುಮ್ಮನೆ ಬಿಟ್ಟಿದ್ಯಾ? ತಕೋ, ನಿನ್ನಿಂದ ನನಗೆ ಮಾನ ಮರ್ಯಾದೆ ಇಲ್ಲ. ಒಂದು ದೇವಸ್ಥಾನಕ್ಕೆ ಹೋದ್ರು ಜಗಳನೆ, ಒಂದು ನೀರು ಹಿಡಿಯೋಕೆ ಹೋದ್ರು ಜಗಳನೆ. ಎತ್ತನ ಹೋಗ್ಲಿ ಜಗಳ ನಿಂದು ರಾಮಾಯಣ. ಪಾವ್ ಅದೆಲ್ಲ ಇವಾಗ ಬಿಡು. ಅವ್ರ ಕೇಳಿಂದ ಬಂತಪ್ಪ ಕಾಸು, ಅಷ್ಟೊಂದು ಕಾಸು? ಹಾಂ, ಲೇ ನಂಗೇನು ತಿಳಿಯೋದು? ದೇವ್ರ ಸತ್ಕ ನಂಗೆ ತಿಳಿದು. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ನಾನು. ನನಗೆ ಅವ್ರ ಸುದ್ದಿನೇ ತಿಳಿದು, ಅವ್ರ ಮನೆ ತಗೊಂಡಿರೋದು ಕೂಡ ತಿಳಿದು. ಊರಾಗಿನ ಜನಕ್ಕೆ ಹೇಳ್ದಾಗೆ ನಂಗೂ ತಿಳಿದಿದ್ದು. ನಂಗೆ ದೇವ್ರ ಸತ್ಕ ತಿಳಿದಪ್ಪ. ನಿಮ್ಮ ಹತ್ರ ಮುಚ್ಚು ಮರ ಇಕ್ತೀನಿ ನಾನು? ಹಾಂ, ಅವರು ಮನೆ ಖಾಲಿ ಮಾಡಿದ್ಮೇಲೆ ಬೀಗ ಹಾಕ್ಬಿಟ್ಟು ಬೀಗ ಎತ್ಕೊಂಡ್ಬಂದು ಮನೆಗೆ ಇಕ್ಕೋ. ಅಯ್ಯೋ, ನೀವೇ ಹೋಗಿ ಹಾಕೊಂಬಂದು ಮನೆಗೆ ಇಕ್ಕೋ ಹೋಗ್ರೆ. ನನ್ನ ಯೋಚನೆ ನಂಕ, ನಿಮ್ಮ ಯೋಚನೆ ನಿಂಕ. ಏನೋ ನಿನ್ನ ಯೋಚನೆ? ಊರಾಗ ಎಲ್ಲಾರನ್ನೂ ಕೂಗ್ತಾವ್ರಲ್ಲಪ್ಪ, ನಮ್ಮಂತ ಬರಿಲ್ಲ, ಯಾಕೆ ನಮ್ಮನ್ನು ಕೂಗಿಲ್ಲ ಅಂತ ನನ್ನ ಯೋಚನೆ. ಮುಂದೆ ಕೂಗಿದ್ರು ಹೋಗೋರು ಯಾರು ಇಲ್ಲ ಬಿಡು, ಕೂಗೋದೇನು ಬೇಕಾಗಿಲ್ಲ. ನೀನು ಹೋಗಿಲ್ಲ ಅಂದ್ರೂ ನಾನು ಹೋಗ್ಬೇಕಲ್ಲಮ್ಮ. ಊರಾಗಿಂತೇನ ನೀನು ಸುಮ್ಮನೆ ಬಿಡ್ತಾರೆ ನನ್ನನ್ನು? ಕೇಳಿದ ಪ್ರಶ್ನೆಗಳೇ ಕೇಳಿ ತಲೆ ತಿಂತಾರೆ. ಅದ್ಯಾವಳ ಬಂದು ನಿನ್ನ ಕೇಳೋಳು. ನನ್ನ ಮುಂದೆ ಕೇಳಿ ಒಬ್ಬೊಬ್ಬ ಗಾಚಾರ ಬಿಡಿಸ್ಬಿಡ್ತೀನಿ. ಅತ್ತೆ, ಏನೇ ಅದು ತಟ್ಟೆ? ಏನಮ್ಮ ಸಾವಿತ್ರಮ್ಮ ತಟ್ಟೆ? ಮವ ತೋಟದತ್ರಿಂದ ಬರ್ತಾ ಇದ್ರೆ ಚಿಕ್ಕತ್ತೆ ಕೊಟ್ಟಿದ್ದು. ಇಂದಮ್ಮ ಅರ್ಶಿನ ಕುಂಕುಮ ಮನೆ ಗೃಹ ಪ್ರವೇಶ ಅಂತ ಹೇಳ್ಬಿಟ್ಟು. ಓಹೋ, ಏನು ನಿನ್ನ ಮೇಲೆ ಮಾತ್ರ ಬೆಮೆ, ನಿಮ್ಮ ಅತ್ತೆ ಮೇಲೆ ಬೆಮೆನೇ ಇಲ್ಲ ಅವಳ್ಕ. ಏಯ್, ಅವಳು ಕೊಟ್ಲು, ನೀನು ಈಸ್ಕೊಂಬಂದೆ. ಯಾಕೆ ಈಸ್ಕೊಂಬಂದಿದ್ದು? ಉಗಿಯಕತ್ತಾರಿಲ್ಲ ಮಕ್ಕ ತುಂಬ. ಏಯ್ ಸಾವಿತ್ರಿ, ಹೋಗು ಕೊಟ್ಟು ಹೋಗು ವಾಪಸ್ಸು, ಕೊಟ್ಟು ಹೋಗ.
ಅಯ್ಯೋ ಅವ್ರ ಮಾತುಗಳು ಏನು ಕೇಳ್ತೀನಿ ನೀನು ಎತ್ಕೊಂಡು ಒಳಗೆ ಹೋಗಮ್ಮ. ಕೊಟ್ಟಿರೋ ಅರ್ಶಿನ ಕುಂಕುಮ ಯಾರನ್ನು ವಾಪಸ್ ಕೊಡ್ತಾರಾ? ಅವ್ರ ಕತೆ ಕಟ್ಕಮ್ಮ, ಅವ್ರ ತಲೆ ಲೂತಿಗಳಾಗ್ಬಿಟ್ಟವೆ, ಏನು ಮಾಡೋಕ್ಕಾಗಲ್ಲ. ಅಲ್ಲ ಕೊಡೋಳ್ಕಂತೂ ಮಾನ ಮರ್ಯಾದಿಲ್ಲ, ನಿಂಗೆ ಮಾನ ಮರ್ಯಾದಿಲ್ಲನೆ. ಯಾವಳು ನಿಂಗೆ ಉಟ್ಕೊಳಕ್ ಸಿರಿಗಿ ಗತ್ತಿರಲಿಲ್ಲ. ಹಾ ನಾನು ಬೇಡ ಅಂತ ಹೇಳಿದ್ನತ್ತೆ, ಚಿಕ್ಕತ್ತೆ ಕೇಳಿಲ್ಲ. ಇಂದಮ್ಮ ಅಂತ ಅರ್ಶಿನ ಕುಂಕುಮ ಕೊಟ್ಬಿಟ್ಲು. ಸರಸ್ವತಿ ಅವ್ರ ಮನೆಗೂ ಹೋಗಿದ್ಲಂತೆ, ಸರಸ್ವತಿಗೂ ಕೊಟ್ಬಿಟ್ಟು ಬಂದಂತೆ. ನನ್ನ ಮಗಳ ಮನೆಗೆ ಏನಕ್ಕಂತೆ ಹೋಗಿದ್ದಿದ್ದ? ಹಾ ಏನಕ್ಕಂತೆ ಹೋಗಿದ್ದಿದ್ದ? ಮುಗಿಯೋಕತ್ತೆ ಇರಲಿಲ್ಲ. ಏನಕ್ಕತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿದ್ಯಾ ಅಂತ ಮನ ಮರ್ಯಾದೆ ಇಲ್ದಳು. ಏಯ್ ಮುಚ್ಚು ಬಾಯಿ. ಆ ಮನ್ಕೆ ಈ ಮನ್ಕೆ ಇರೋದು ಒಂದೇ ಹೆಣ್ಣು ಮಗು, ಏನೋ ಬೆಮೆ ಬಿದ್ದು ಹೋಗೋಳೆ. ಹೋದ್ರೆ ಓತಾಳು ಬಿಡು. ಓಹೋ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ನೋಡ ಬಾಯಿ ಮುಚ್ಕೊಂಡು ಕೂತಿದ್ಯಾ, ಕೂತ್ಕ. ಅವಳು ಪರ ಏನ ಮಾತಾಡಿದ್ಯ ಅಂದ್ರೆ ಚೆನ್ನಾಗಿರಲ್ಲ, ಗಾಚಾರ ಬಿಡಿಸ್ಬಿಡ್ತೀನಿ. ಅವಳು ನನ್ನ ಮಗು ಕೃಷ್ಣ ಕುಂಕುಮ ಕೊಡಕ್ಕ ನಾವಿಲ್ಲ ಇಲ್ಲೇ, ನಾವು ಕೊಡ್ತೀರಿ. ಅವಳಿಗೇನು ಕೆಲಸ ನನ್ನ ಮಗು ಮನೆಗ? ಯಾಕೆ ಹೋಗ್ಬೇಕಾಗಿತ್ತು? ಮಾನ ಮರ್ಯಾದೆ ಬಿಟ್ಟೋಗು. ಥ್ವಾ, ಹೌದು ಒಂದು ಜನ್ಮನ. ಏಯ್ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ, ಬೀಳ್ತಾವೆ ಏಟುಗಳು. ನಿನ್ಕೇನು ಅಕ್ರೆ ಹಿಂಗ್ ಉಟ್ಕೊಂಡು ಹೋಗ್ತದೆ ಅವಳ ಮ್ಯಾಗ? ಹಾ 4 ಜನ ಮುಂದೆ ತಾಳಿ ಕಟ್ಟಿರೋದು ನಂಕ, ಅವಳಕಲ್ಲ. ಏಯ್ 4 ಜನ ಮುಂದೆ ತಾಳಿ ಕಟ್ಟಿದ್ನೋ ಇಲ್ಲ ತಾಳಿ ಕಟ್ಟಿಲ್ಲ. ಇವತ್ತು ಅವಳು ನನ್ನ ಹೆಂಡ್ರು. 100 ಮಾತಾಡು, ನನಗೆ ಬೇಕಾಗಿಲ್ಲ. ಅವಳು ನನ್ನ ಹೆಂಡ್ರು ಅಷ್ಟೇ. ಅವು ನನ್ನ ಮಕ್ಕಳು, ಅವು ನನ್ನ ಹೆಂಡ್ರು. 1000 ಜನ ಇರಲಿ, 1000 ಜನ ಮಧ್ಯೆ ಹೋಗಿ ಹೇಳ್ತೀನಿ ನಾನು. ಮಾನ ಮರ್ಯಾದೆ ಇಲ್ದೋನ.